ವತಿಯಿಂದ ಇವತ್ತು ಏನು IDFC ಬ್ಯಾಂಕ್ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಏನು ವಿಚಾರ ಅಂತ ಸರ್, ಏನು ಅನ್ಯಾಯ ಆಗಿದೆ ಅಂತ? ಇವತ್ತು IDFC ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ IDFC ಬ್ಯಾಂಕಿನ ಅವೈಜ್ಞಾನಿಕ ಆಡಳಿತವೇ ಕಾರಣ ಏನು ಅಂದರೆ, ಈ ಹಿಂದೆ 2020ರಲ್ಲಿ ಆಸುಪಾಸಿನಲ್ಲಿ ಶಂಕರ್ ಎಂಬುವರು ದಳ್ಳಾಳಿ ಅಂದರೆ ಮಾರ್ಕೆಟ್ ದಳ್ಳಾಳಿ ಬಂಡಿಪಾಳ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಮತ್ತು ವ್ಯವಹರಿಸ್ತಾ ಇರ್ತಾರೆ ರೈತರ ಜೊತೆಯಲ್ಲಿ. ಆ ನಿಟ್ಟಿನಲ್ಲಿ ಈ ಬ್ಯಾಂಕ್ನಲ್ಲಿ ಒಂದು 20 ಲಕ್ಷ ರೂಪಾಯಿ ಸಾಲವನ್ನು ತಗೊಂಡಿದ್ದಾರೆ. ಸಾಲ ತಗೊಂಡಂಥ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು, ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರು ವಿಮೆ ಮಾಡಿಸ್ಬೇಕು. ಆಸ್ ಪರ್ ರೂಲ್ಸ್ ಪ್ರಕಾರ RBI ಡೈರೆಕ್ಷನ್ ಏನು ಹೇಳುತ್ತೆ, ವಿಮೆ ಮಾಡಿಸಿ ಅವರು ಸಾಲವನ್ನು ಕೊಡಬೇಕು. ಏನಾರ ಅಕಸ್ಮಾತ್ ಪ್ರಾಣತ್ಯಾಗ ಆದರೆ ಅಥವಾ ಅಪಘಾತ ಆದರೆ ಏನಾರು ಸಮಸ್ಯೆ ಆದರೆ ಆ ವಿಮಾದ ಮೊತ್ತದಿಂದ ಅವರು ವಜಾ ಮಾಡ್ಕೋಬೇಕು ಸಾಲನ ಅಂತೇಳಿ ನಿಯಮಾವಳಿ ಇರೋದು. ಇವರು ಏನು ಮಾಡಿದಾರೋ ಅಂತ ಗೊತ್ತಿಲ್ಲ, ಇವಾಗ ಗೊತ್ತಾಗಬೇಕು. ಮ್ಯಾನೇಜ್ಮೆಂಟ್ ಬಂದರೆ ಅವೈಜ್ಞಾನಿಕವಾಗಿ ಕರ್ತವ್ಯನ ನಿರ್ವಹಿಸಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಅಕಾಲಿಕ ಮರಣಕ್ಕೆ ಶಂಕರ್ ಅವರು ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಇವರು ಡೆತ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ತಮ್ಮವರು, ಅವ್ರ ಫ್ಯಾಮಿಲಿ ಯಾರಿದ್ದಾರೆ ಅನಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಪ್ರಕಾರ ಅವ್ರ ಡೆತ್ ಸರ್ಟಿಫಿಕೇಟ್ ಅಂತ ನೋಡಿ ಇವರು ವಿಮೆ ಮಾಡಿಸಿದ್ರೆ ಅಥವಾ ಮಾಡಿದರೆ ಅದು ಏನಾಗಿದೆ ಅವ್ರಿಗೆ ಪ್ರಾಬ್ಲಮ್. ಅದು ವಿಮೆ ಮಾಡಿಸ್ಬೇಕು ಅಂತ ನಮ್ಮದು ವಾದ. ವಿಮೆ ಮಾಡಿಸಿರಲೇಬೇಕು. ಎಲ್ಲ ಕಡೆ ನಾವು ವಿಚಾರಣೆ ಮಾಡಿದ್ದೀನಿ, ವಿಮೆ ಮಾಡಿಸ್ಕೊಂಡೇ ಅವ್ರು ಸಾಲ ಕೊಡಬೇಕು ಅಂತ ನಿಯಮಾವಳಿ ಇರೋದು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ವಿಮೆ ಮಾಡಿಸ್ಬೇಕಿತ್ತು ಅಥವಾ ಮಾಡಿಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಮಾಡಿಸ್ಕೊಂಡು ಇವರು ವಜಾ ಮಾಡಿ ಸಂಬಂಧಪಟ್ಟಂಥ ಕನ್ಸ್ಯೂಮರ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ NOCನ ಕೊಡಬೇಕಿತ್ತು. ಅವ್ರ ದಾಖಲೆ ಪತ್ರಗಳನ್ನ ವಾಪಸ್ ಮಾಡಿ ಅವರ ಸಾಲವನ್ನು ಮೊಟಕುಗೊಳಿಸಬೇಕಿತ್ತು. ಇವರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ಕೊಂಡು ಅವೈಜ್ಞಾನಿಕವಾಗಿ ಕೆಲಸವನ್ನು ಮಾಡಿ ಆ ಕುಟುಂಬದಲ್ಲಿ ಮಹಿಳೆ ಒಬ್ಬಳೇ ಇರೋದು. ಅವ್ರ ತಮ್ಮ ಇವರೊಬ್ಬರು ಈಗ ಏನೋ ಅವರ ಸಂಕಷ್ಟಕ್ಕೆ ಜೊತೆಗೂಡ್ಕೊಂಡವ್ರೆ. ಅವ್ರಿಗೆ ಅಂಗವಿಕಲ ಮಗು ಇದೆ, ಇನ್ನೊಂದು ಪಾಪು ಇದೆ, 2 ಪಾಪು ಮಧ್ಯದಲ್ಲಿ ಅಂಗವಿಕಲ ಮಗು ಹೋಯ್ತು. ಅವರು ಸಣ್ಣ ವಯಸ್ಸಿಗೆ ಗಂಡನ್ನು ಕಳ್ಕೊಂಡು ಅವರು ವಿಧವೆಯಾಗಿ ಅವ್ರ ಸಂಕಷ್ಟನ ಅವರೇ ನಿಭಾಯಿಸೋದು ಕಷ್ಟ. ಅಂಥದ್ರಲ್ಲಿ ಇವರು ಅವ್ರ ಮೇಲೆ ನೋಟಿಸ್ನ ಜಾರಿ ಮಾಡಿ ಒತ್ತಡವನ್ನು ಏರಿ, ನೀವು ಮುಟ್ಕೋಲು ಹಾಕತ್ತೀವಿ, ನಿಮ್ಮ ಆಸ್ತಿ ಎಲ್ಲ ನೀವು ಹರಾಜು ಮಾಡ್ತೀವಿ ಅಂತ ಹೇಳುವಂಥದ್ದು ಅವೈಜ್ಞಾನಿಕ ನೀತಿ. ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇಂಥ ಚಿಟ್ ಫಂಡ್ ಕಂಪನಿಗಳು ಯಾರ್ಯಾರು ಈ ಥರ ಮಾಡ್ತಾರೆ, ಉಸೂಲಿನ ದಂಧೆ ಮಾಡ್ತಾರೆ, ಇದು ಯಾವುದೇ RBI ಡೈರೆಕ್ಷನ್, ಸೆಮಿ ಡೈರೆಕ್ಷನ್ ಒಳಗಡೆ ಇವರು ಬರಲ್ಲ. ಇಂಥವು 1000 ಇದ್ದಾವೆ, ಬನ್ನೂರಲ್ಲೂ ಇದ್ದಾವೆ. ಒಂದೊಂದು ಕಡೆ 100 ಕೊಡೆ ಎತ್ಬಿಟ್ಟವೆ. ಇವು ನಾಯಿ ಕೊಡೆ ಅಂತ 10,000 ಚಿಟ್ ಫಂಡ್ ಇದ್ದಾವೆ ಈ ಥರದ್ದು. ಇವರು ಏನು RBI ಸೆಮಿ ಡೈರೆಕ್ಷನ್ ಇದೆ ಅದನ್ನು ವೈಲೇಟ್ ಮಾಡಿ ಇವರು ಖಾತೆಯನ್ನು ತೆರೀತಾರೆ, ಸಾಲವನ್ನು ನಿರ್ವಹಣೆ ಮಾಡ್ತಾರೆ ಮತ್ತು ಕೊಡ್ತಾರೆ. ಅದೇ ರೀತಿಯಲ್ಲಿ ಬಡ್ಡಿ ದಂಧೆಯನ್ನು ವಸೂಲು ಮಾಡ್ತಾರೆ ಇವರು ಬಡ್ಡಿ. ನಾವು ಇವ್ರಿಗೆ ಒಂದು ಎಚ್ಚರಿಕೆ ಕೊಡೋದೇನು ಅಂದರೆ, ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುಗ್ರೀವಾಜ್ಞೆ ಏನಿದೆ ಆ ಪ್ರಕಾರಕ್ಕೆ ಒಳಪಟ್ಟರೆ ಇವರು ಜೈಲಿಗೆ ಹೋಗ್ತಾರೆ. ನಾನು ಈಗ ಮನ್ಸು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕುಟುಂಬದವ್ರು ಕರ್ಕೊಂಡು ಹೋಗಿ ಇವ್ರನ್ನ ಜೈಲಿಗೆ ಕೂರಿಸೋದು ನನಗೆ ಗೊತ್ತಿದೆ ಇವರು ಅಂತ ವಾದ ಮಾಡಿದ್ರು. ನಾವೇನಂದರೆ ಬ್ಯಾಂಕು ಉಳಿಬೇಕು, ನಮಗೆ ನ್ಯಾಯನೂ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಸ್ವಲ್ಪ ಜನರು ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವರೇನಾದರೂ ಇವತ್ತಿನ ಪ್ರತಿಭಟನೆಗೆ ನಮ್ಮ ನಿಬಂಧನೆಗಳಿಗೆ ಒಪ್ತಾನೆ ಇದ್ದರೆ ನಮ್ಮದು ಒಂದೇ ಮಾತು, ಇವ್ರು ಏನಿದೆ ವಿಮಾ ಇದೆ ಮಾಡ್ದೇ ಇದ್ದರೂ ಇವ್ರದೇ ತಪ್ಪು. ಮಾಡಿದರೆ ಇವರು ವಜಾ ಮಾಡ್ಕೋಬೇಕಿತ್ತು. ಮಾಡಲಿಲ್ಲ ಅಂದರೆ ಅವತ್ತು ಯಾರು ಇರ್ತಾರೆ ಮ್ಯಾನೇಜ್ಮೆಂಟು ಅವ್ರ ಮೇಲೆ ಆರೋಪ ಹೊರಿಸಿ ಅವರಿಂದ ದಂಡ ಕಟ್ಟಿಸ್ಕೋಬೇಕು. ಇವರು ಅವನು ಯಾವ ಊರಿಗಾರ ಹೋಗಿರಲಿ, ಅವನು ಅವೈಜ್ಞಾನಿಕವಾಗಿ ಹಕ್ಕುಗಳನ್ನ ಬದಲಾವಣೆ ಮಾಡಿದರೆ ಅಲ್ಲಿ ಅವನು ಜವಾಬ್ದಾರಿ. ಅದು ಮೊನ್ನೆ ಕೂಡ ನಾನು ಒಂದು ಕೇಸ್ನಲ್ಲಿ 2.5 ಲಕ್ಷ ರೂಪಾಯಿನ ಏಜೆಂಟ್ ಕೈಲಿ ಕಟ್ಸಿದ್ದೀನಿ. ಇದೇ ಥರ ಮೋಸ ಮಾಡಿದಂಥ ಏಜೆಂಟ್ ಕೈಲಿ 2.5 ಲಕ್ಷ ರೂಪಾಯಿನ ಕಟ್ಸಿದ್ದೀನಿ. ಇವ್ರದವರು ಈಗ 20 ಲಕ್ಷ ಏನಿದೆ, ನಾವು ಈಗಾಗಲೇ 15 ಲಕ್ಷ ಕಟ್ಬಿಟ್ಟಿದ್ದಾರೆ. ಇನ್ನೊಂದು 5 ಲಕ್ಷ ಅಸಲು ಕಟ್ಟಬೇಕಿತ್ತು ಅವರು ಅಷ್ಟೇ. ಅದರಲ್ಲಿ ವಿಮೆ ಇದ್ದಿದ್ರೆ ಇವರೇ ನಮ್ಗೆ 15 ಲಕ್ಷ ಕಟ್ಟಬೇಕು. 20 ಲಕ್ಷಕ್ಕೆ 25 ಲಕ್ಷಕ್ಕೆ 30 ಲಕ್ಷಕ್ಕೆ ವಿಮೆ ಮಾಡಿಸ್ಬೇಕು. ಇವರೇ ನಮ್ಗೆ ವಾಪಸ್ ದುಡ್ಡು ಕಟ್ಟಬೇಕು. ಕನಿಷ್ಠ ಇವ್ರಿಗೆ ಮಾನವೀಯತೆ ಇದ್ದಿದ್ರೆ ಡೆತ್ ಸರ್ಟಿಫಿಕೇಟ್ ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ, ನಿಮ್ಮದು ವಿಮೆ ಇದೆ, ನಾವು ವಿಮೆ ಮೇಲೆ ಜಮಾ ಮಾಡ್ಕೊತೀವಿ, ಧೈರ್ಯ ತುಂಬಿ ಸ್ಥೈರ್ಯವಾಗಿ ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ನೆರವಾಗಬೇಕಾಯ್ತು. ಯಾವ ಬ್ಯಾಂಕಿನ ಮ್ಯಾನೇಜ್ಮೆಂಟು ನೆರವಾಗಬೇಕಾಯ್ತು ಅವರು ಆ ಕುಟುಂಬದ ವಿರುದ್ಧ ಸಮರ ಸಾರಿರೋದು ನಾವು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಇದೊಂದೇ ಬ್ಯಾಂಕು ಅಂತಲ್ಲ, ಬೇರೆ ಬೇರೆ ಬ್ಯಾಂಕುಗಳಿದ್ದಾವೆ. ಆ ಬ್ಯಾಂಕುಗಳು ಕೂಡ ಇದೇ ಥರ ಸುಲಿಗೆ ನಡೀತಾ ಇರುತ್ತೆ. ಒಂದೇ ಸಾರಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮೈಸೂರಿಗೆ ಇದನ್ನು ದೊಡ್ಡ ಮಟ್ಟದ ಒಂದು ಆಂದೋಲನವಾಗ್ತಕ್ಕಂಥ ಜನ ಆಂದೋಲನವಾಗಿ ಎಲ್ಲ ಬ್ಯಾಂಕುಗಳಿಗೂ ಪಾಠ ಕಲಿಸಬೇಕಾಗ್ತದೆ. ಈ ಬ್ಯಾಂಕಿನ ಮ್ಯಾನೇಜರ್ಗೆ ನಾನು ಆಗ್ರಹ ಮಾಡೋದೇನೆಂದರೆ, ಕೂಡಲೇ ದಿವಂಗತ ಶಂಕರ್ ಅವರ ಸಾಲವನ್ನು ಎಲ್ಲ ಮೊತ್ತವನ್ನು ಉಳಿಕೆ ಇರ್ತಕ್ಕಂಥದ್ದನ್ನು ಮನ್ನಾ ಮಾಡಬೇಕು.
ಅವ್ರ ಕುಟುಂಬಕ್ಕೆ NOC ಅನ್ನು ಕೊಡಬೇಕು, ದಾಖಲೆ ಪತ್ರಗಳನ್ನ ವಾಪಸ್ ಕೊಡಬೇಕು. ಒಂದು ವೇಳೆ ಅವ್ರು ಕೊಡೋದಿಲ್ಲ, ಏನಾದ್ರು ಇದೇ ಥರ ಪ್ರಾಬ್ಲಮ್ ಮಾಡ್ತೀನಿ ಅಂದರೆ ಮುಂದೆ ಸುಗ್ರೀವಾಜ್ಞೆ ಕಾಯ್ದೆ ಏನಿದೆ ಅದನ್ನು ಎದುರಿಸಲಿಕ್ಕೆ ತಯಾರಾಗಬೇಕಾಗ್ತದೆ. ಮತ್ತು ಅವೈಜ್ಞಾನಿಕ ಆಡಳಿತದ ವಿರುದ್ಧ ಮತ್ತೊಮ್ಮೆ ದೊಡ್ಡ ಮಟ್ಟದ ಆಂದೋಲನ, ಜನ ಆಂದೋಲನ ಮಾಡಿ ಈ ಬ್ಯಾಂಕನ್ನು ಮುಚ್ಚಿಸಬೇಕಾಗ್ತದೆ ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ತಂಡ ಕೂಡ ಇವತ್ತು ಬಂದಿದ್ದೇವೆ ಮೈಸೂರು ಜಿಲ್ಲೆಯಿಂದ. ಇವರು ಫಲಾನುಭವಿಗಳು, ಅವ್ರ ತಮ್ಮ, ಇವರು ದಿವಂಗತ ಶಂಕರ್ ಅವ್ರ ತಮ್ಮ ನಾಗರಾಜ್ ಅವರು, ಅವ್ರ ಕುಟುಂಬದವರು ಪಾಪ ಮಹಿಳೆ ಆಗಿರೋದ್ರಿಂದ ಅವ್ರ ತೊಂದರೆಯಲ್ಲಿ ಇರೋದ್ರಿಂದ ನಾವಿವತ್ತು ಬಂದಿಲ್ಲ. ಇನ್ನೊಮ್ಮೆ ಏನಾದ್ರು ಇವರು ನಮ್ಮ ಎಚ್ಚರಿಕೆಗೆ ಬಗ್ಲಿಲ್ಲ ಅಂದರೆ ಆ ಕುಟುಂಬ ಸಮೇತರಾಗಿ ಬಂದು ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಎಚ್ಚರಿಸ್ತಾರೆ. ಸರ್, ಮ್ಯಾನೇಜರು ನಾನು ವಿಮೆನೇ ಮಾಡಿಸಿಲ್ಲ ಅಂತ ಹೇಳ್ತಾರಂತೆ. ಒಂದು ಸಾರಿ ಸ್ವಲ್ಪ ಮಾಡಿಸಿದ್ದೀವಿ ಅಂತ ಹಣ ಕಟ್ಸ್ಕೊಂಡು ಸೆಕೆಂಡ್ ಪಾರ್ಟಿಗೆ ವಿಮೆ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಫಸ್ಟ್ ಪಾರ್ಟಿಗೆ ವಿಮೆ ಮಾಡಿಸ್ತಾರೆ, ಅವರು ಸೆಕೆಂಡ್ ಪಾರ್ಟಿಗೆ ಹೆಂಗೆ ಮಾಡಿಸ್ತಾರೆ? ಅಲ್ಲೇ ಒಂದು ಮೋಸ ನಡೆದೈತೆ. ಹಾಗಾಗಿ ಅದ್ರ ವಿರುದ್ಧನೇ ನಾವಿವತ್ತು ಸಮರ ಸಾರಿರೋದು. ಕೂಡಲೇ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವ್ರು ಬಂದು ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ. ಮತ್ತು ನಮ್ಮ ಒಂದು ಏನು ಆಗ್ರಹ ಇದೆ ಆ ಬೇಡಿಕೆ ಕೂಡ ಅವರು ವಾಣಿಜ್ಯ ಲೋನ್ ತಗೊಂಡಿದ್ದಾರೆ. ವಾಣಿಜ್ಯ ಲೋನ್ ತಗೊಂಡ್ರೆ ವಿಮೆ ಮಾಡಿಸಲೇಬೇಕು ಆಸ್ ಪರ್ ರೂಲ್ಸ್ ಪ್ರಕಾರ. ಅವ್ರು ಮಾಡಿಸ್ತಾ ಇರೋದು ಅವೈಜ್ಞಾನಿಕ ಆಡಳಿತ. ಈಗ ಮ್ಯಾನೇಜ್ಮೆಂಟ್ಗೆ ಮನವಿ ಕೊಡೋಂಥ ಕೆಲಸ ಆಗಿದೆ. ನಿಯಮಾವಳಿ ಹೌದು. ಇಲ್ಲ, ಅವ್ರು ಯಾರೂ ಬಂದಿಲ್ವಂತೆ. ಇವರೇ ಹೋಗಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಮ್ಮವರು ಯಾರಿದ್ದಾರೆ ಫಲಾನುಭವಿಗಳು. ಅದ್ರ ಮೇಲೆ ವೈಲೇಟ್ ಮಾಡಿ ಅವರು ನೋಟಿಸ್ನ ಅಪ್ಲೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಅವ್ರು ಚೀಟ್ ಮಾಡೋಕ್ಕೆ ಮಾಡೋರೆ. ಯಾರಾದರೂ ಒಬ್ಬ ಕನ್ಸ್ಯೂಮರ್ಸ್ಗೆ ಹೇಳಿದ್ರೆ ಇಷ್ಟು ಅಮೌಂಟ್ ಇದೆ ವಿಮೆಯಲ್ಲಿ, ಇಷ್ಟನ್ನು ಕಟ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಕ್ಕರವಾಗಿ ಹೇಳ್ಬೇಕು. ಇವ್ರಿಗೆ ಹಂಗೆ ಹೇಳಿಲ್ಲ. ಅವರು ಸ್ವಲ್ಪ ಇದೆ ಅಂತ ಹೇಳಿ ಏನೋ ಮರೆ ಮಾಚಿ ಒಂದು NOCನೂ 6.5 ಲಕ್ಷದ ಯಾವುದೋ ವಾಪಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಾರ್ಟಿದು ಅಂತ ಹೇಳ್ತಾರಂತೆ. ಫಸ್ಟ್ ಪಾರ್ಟಿಗೆ ಇದ್ದರು ಇನ್ಶೂರೆನ್ಸು, ಸೆಕೆಂಡ್ ಪಾರ್ಟಿಗೆ ಏನು ಬರುತ್ತೆ ಅದೇ ನಮಗಿಲ್ಲೇ ಮುಚ್ಚಿ ಬರೆಯೋ ಮಾತಾಗಿರುತ್ತೆ. ಇವರು ಅವೈಜ್ಞಾನಿಕವಾಗಿ ಆಡಳಿತ ಮಾಡಿದ್ದಾರೆ. ಇಲ್ಲಿ ಒಂದು ವೇಳೆ ಇಲ್ಲ ಅಂದರೆ ಚೀಟ್ ಮಾಡಿದ್ದಾರೆ. ಕನ್ಸ್ಯೂಮರ್ಸ್ ಯಾರಿದ್ದಾರೆ ಸತ್ತಂಥ ಕುಟುಂಬಕ್ಕೆ ಚೀಟ್ ಮಾಡಿದ್ದಾರೆ ಅಂತ ನಾವು ಆರೋಪನ ಮಾಡ್ತಾ ಇದ್ದೀವಿ. ಅದು ಇವಾಗ ಸಾಬೀತಾಗಬೇಕಾಗಿದೆ. ಅದಕ್ಕೋಸ್ಕರ ಯಾರು ದುಡಿತಾ ಇರ್ತಾರೆ ಅವ್ರಿಗೆ ಯಾಕಂದರೆ ಈಗ ನೀವು ಅವರು ಮತ್ತೆ ಲೋನ್ ತಗೋತಾ ಇರ್ತೀರಾ ಅಂತ ಹೇಳಿದ್ರೆ ನೀವು ಮತ್ತೆ ನೀವು ಮೆಸೇಜ್ ಲೋನ್ ತಗೋತಾ ಇರ್ತೀರ ಅಂದರೆ ನಮ್ಗೇನು ಬೇಕಾಗಿರೋದೇ ನೀವು ದುಡ್ಡು ಕೊಟ್ಟರೆ ಅವರು ಕಟ್ಟೋಕ್ಕಾಗೋದು. ಹಂಗಾಗಿ ಈಗ ಡೆತ್ ಆಗಿರೋದು ನೋಡಿದ್ರೆ ಇವರೇ ಯಾಕೆ ಇವರು ಇನ್ಸೂರೆನ್ಸ್ ಮಾಡಿಸಿದಾರೆ. ಇನ್ಸೂರೆನ್ಸ್ ಮಾಡಿಸಿ ಮೋಸ ಮಾಡೋದು ತಪ್ಪವಾದ. ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಇಲ್ಲದ ಯಾವುದೇ ಲೋನ್ನ ಸ್ಯಾಂಕ್ಷನ್ ಮಾಡಿದವರು ಫಸ್ಟ್ ಇನ್ಸೂರೆನ್ಸ್ ಪ್ರಿಫರೆನ್ಸ್ ಇರೋದು. ಇನ್ಸೂರೆನ್ಸ್ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ ಅಧಿಕಾರವೇ ಇಲ್ಲ ಇವ್ರಿಗೆ. ಅದರಲ್ಲಿ ಆ ವ್ಯಕ್ತಿ ಏನು ಸಂಕಲನವಾಗಿ ತಿರೋದ ತಕ್ಷಣ ಈ ಸಂಪೂರ್ಣವಾಗಿ ಏನು ವಿಮಾ ಮೊತ್ತ ಇತ್ತು ಸಂಪೂರ್ಣ ವಿಮಾ ಮೊತ್ತನ ಬರ್ಸ್ಕೊಡ್ಬೇಕು, ಪ್ಲಸ್ ಸಾಲನೂ ವಜಾ ಆಗಬೇಕು. ಅದು ಕಾನೂನಲ್ಲಿ ಆಯ್ತಾ? ಕಾನೂನಲ್ಲಿ ನೀವು ಕಾನೂನು ಚೌಕಟ್ಟಲ್ಲಿ ನೀವೇ ಬೇಕಾದ್ರೆ ಒಂದು ಸರ್ವೆ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಅದನ್ನು ಈ ಬ್ಯಾಂಕಲ್ಲಿ ಸಿಬ್ಬಂದಿ ಮೋಸ ಮಾಡೋದು ನಮ್ಮ ಸಂಪೂರ್ಣ ಅಭಿಮತ. ಯಾವ ಕಂಪನಿ ಇನ್ಸೂರೆನ್ಸ್ನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು ನಿಮ್ಗೆ ಗೊತ್ತಿರೋ ಹಾಗೆ? ಅದು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಓಕೆ, ಕೆಲವೊಂದು ಬ್ಯಾಂಕುಗಳಲ್ಲಿ ಪ್ರೈವೇಟ್ ಮಾತಾಡಿ. ಲೋನ್ ತಗೊಂಡಿರೋ ಕಸ್ಟಮರ್ಸ್ ಅಲ್ಲಿ ಯಾರೇ ಹೋಗ್ಲಿ ಈ ಅಯೋಗ್ಯರು ಯಾರು ಮಾಹಿತಿ ಕೊಡಲ್ಲ. ನಮಗ್ ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ಅಲ್ಲದ. ಆಮೇಲೆ ಇಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಆಗಿರೋವು ಎಲ್ಲ ಪ್ರೈವೇಟ್ ಬರೀ ಎಲ್ಲ ಹೊರಗಡೆ ಹೈದರಾಬಾದ್, ಸಿಕಿಂದ್ರಾಬಾದ್ ಪ್ರತಿಯೊಂದು. ನಾವು ಲೋನ್ ಕಟ್ಟಬೇಕಾದ್ರೆ ತಗೋಬೇಕಾದ್ರೆ ರೈತರಿಗೆ ಒಂದ್ ಅಮೌಂಟ್ ಅಲ್ಲಿ ಕೊಡಲ್ಲ ಅಂತಾರೆ, 2 ಅಮೌಂಟ್ ಮಾಡ್ತಾರೆ. ಒಂದ್ರಲ್ಲಿ ನ್ಯಾಯ ಮಾಡ್ತಾರೆ, ಒಂದ್ರಲ್ಲಿ ಮೋಸ ಮಾಡ್ತಾರೆ. ಅದೇ ತರ ನಮ್ದು ಒಂದು ಬ್ಯಾಂಕಲ್ಲಿ ಆಗಿ ರಾಮಸ್ವಾಮಿ ಸರ್ಕಲ್ ದೊಡ್ಡ ಹೋರಾಟ ಮಾಡಿ ಸುಳ್ಳ ಮಕ್ಕಳು ಇನ್ನೂ NOC ಕೊಟ್ಟಿಲ್ಲ. ಒಬ್ಬ ರಿಟೈರ್ಡ್ ASI ಅವರೇ ಮಾಡ್ಕೊಂಡಾರ. ಆ ಅಯೋಗ್ಯ ಸುಳ್ಳ ಮಕ್ಕಳು ಬ್ಯಾಂಕ್ ಅವರು ಬ್ಯಾಂಕ್ನವ್ರು ತನಿಖೆ ಮಾಡ್ತಾ ಇಲ್ಲ. ರೈತರನ್ನ ನಿಮ್ದು ಏನಾಯ್ತು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಈಗ ನಾವು ಗೊತ್ತಿರಲ್ಲ. ನಮ್ಮ ಅವ್ರಿಗೆ ನಾವು ಲೋನ್ ತಗೊಂಡಿದ್ವಿ, ನಾವು ಕ್ಲಿಯರ್ ಮಾಡಿದ್ದೀವಿ. ಸೆಟ್ಲ್ಮೆಂಟ್ ಯಾವುದು, ಕ್ಲಿಯರೆನ್ಸ್ ನಮಗೇನು ಗೊತ್ತು? ಇನ್ಸೂರೆನ್ಸ್ ಏನೋ ಅವ್ರಿಗೆ ತೊಂದರೆ ಆಗಿದೆ, ಬೇಡ ಅವ್ರು ಕ್ಲಿಯರ್ ಮಾಡಬೇಕು ಅಂದರೆ ಇವತ್ತು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವ. ಸುಳ್ಳ ಮಕ್ಕಳು ಅವ್ರ ಬ್ಯಾಂಕಲ್ಲಿ ತಪ್ಪಾಗಿರೋದಕ್ಕೆ ನಮ್ಮನ್ನ ಈಗ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ NOC ಕೊಡ್ತಾಯಿಲ್ಲ. ಇವತ್ತು ನನ್ನ ಮಗನ ಇಂಜಿನಿಯರಿಂಗ್ ಸೇರಿಸ್ಬೇಕು, ನನಗೆ ಲೋನ್ ಸಿಗ್ತಾನೆ ಹೋದಂಗೆ ಮಾಡೋರ. ಇದೇ ಥರ ಇವತ್ತು ನಮ್ಮ ಅಣ್ಣವರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಇನ್ಸೂರೆನ್ಸ್ ಇದೆ, ಇನ್ಸೂರೆನ್ಸ್ ಕಮ್ಮಿ ಮಾಡ್ಕೊಂಡಿದ್ರು. ಎಷ್ಟು ಕಮ್ಮಿ ಮಾಡಿದಾರೋ? ಸ್ಟಾರ್ಟಿಂಗಲ್ಲಿ 10 ಲಕ್ಷಕ್ಕೆ 1 ಲಕ್ಷ ಮಾಡಿರ್ತಾರೆ ಇವರು. ಅದು 1 ಲಕ್ಷ ಕ್ಲಿಯರ್ ಮಾಡ್ಕೋಬೇಕು. ಸೆಕೆಂಡ್ ಇನ್ಸೂರೆನ್ಸ್ ಮಾಡವ್ರೆ, ಅದನ್ನು ಮಾಡದಂತೆ ಇವತ್ತು ಅವ್ರು ಸತ್ತೋಗ್ಬಿಟ್ಟವ್ರೆ. ಅವ್ರ ಮನೆ ಕುಟುಂಬಕ್ಕೆ ಇವ್ರು ಬಂದ್ಬಿಟ್ಟು ನಾವು ಸೀಜ್ ಮಾಡ್ತೀವಿ, ಹರಾಜ್ ಮಾಡ್ತೀವಿ ಅಂದ್ರೆ ರೈತರು ಏನು ಮಾಡಬೇಕು? ರೈತರಿಗೆ ಏನು ಗೊತ್ತಿರುತ್ತೆ?
ಯಾವ ಮೇಲೆ ಅವ್ರ ಅಣ್ಣ ನಮ್ಮ ಅಣ್ಣವರು ಲೋನ್ ತಗೊಂಡಿದ್ದು ಅವ್ರ ತಮ್ಮವ್ರಿಗೆ ಏನ್ ಗೊತ್ತಿದ್ದು ಒಮ್ಮೆಗೆ ಕ್ಲಿಯರ್ ಮಾಡಿ ಅಂತ ಕೇಳಿದ್ರೆ ಎಲ್ಲಿಂದ ಮಾಡ್ಬೇಕು ರೈತರು? ಮೊದಲಿದ್ದಂಥ ಮ್ಯಾನೇಜರ್ ಯಾರು? ನಾವು ಬೆಟ್ಟಳ್ಳಿ ಶಿವರಾಮ್ ಅಂದ್ಬಿಟ್ಟು ಸರ್. ಸರ್ ಈಗ ನೀವು ಮ್ಯಾನೇಜರ್ 7 ನಿಮಿಷ ಇರಪ್ಪ ಸುಧಾರಿಸ್ತಾರೆ.